ಭಾರತದ ರಾಜಕೀಯ ಇತಿಹಾಸದಲ್ಲಿ ಮಾತ್ರವಲ್ಲ, ವಿಶ್ವದ ಇತಿಹಾಸದಲ್ಲಿ ದೇಶದ ನಾಯಕತ್ವ ವಹಿಸುವ ಅವಕಾಶ ಜನಮತದ ಮೂಲಕ ಮನೆ ಬಾಗಿಲಿಗೆ ಬಂದಾಗ ಅದನ್ನು ನಿರಾಕರಿಸಿ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಟ್ಟ ಏಕೈಕ ಮಹಿಳೆ ಸೋನಿಯಾ ಗಾಂಧಿ ಮಾತ್ರ ಎಂದು ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸೌಮ್ಯ ಮಂಜುನಾಥ್ ಹೇಳಿದರು. ತಾಲೂಕಿನ ಬಸವನಗಿರಿ ಹಾಡಿ ಬಿ ಕಾಲೋನಿಯಲ್ಲಿ ಕಾಂಗ್ರೆಸ್ ವರಿಷ್ಠೆ ಎಐಸಿಸಿ ಮಾಜಿ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಅವರ 79ನೇ ಹುಟ್ಟುಹಬ್ಬವನ್ನು ಹಾಡಿ ಮಹಿಳೆಯರ ಜೊತೆ ಅರ್ಥಪೂರ್ಣವಾಗಿ ಆಚರಿಸಿ ಹಾಡಿ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸಿ ಮಾತನಾಡಿದರು. ಹೆಣ್ಣು ಮಕ್ಕಳು ಶಿಕ್ಷಣವಂತರಾದಾಗ ಮಾತ್ರ ಆ ಮನೆ ಬೆಳಗುತ್ತದೆ. 50% ಮೀಸಲಾತಿ ಕೊಟ್ಟಿದ್ದಾರೆ ಎಂದು ಮನೆಯಲ್ಲಿ ಕುಳಿತುಕೊಂಡರೆ ಆಗುವುದಿಲ್ಲ. ಅದರ ಪ್ರಯೋಜನ ಪಡೆಯಬೇಕಾದರೆ ಪ್ರತಿಯೊಬ್ಬರೂ ಶಿಕ್ಷಣವಂತರಾಗಬೇಕು. ನೀವು ವಿದ್ಯಾವಂತರಾದರೆ ಮಾತ್ರ ಮೀಸಲಾತಿಯ ಪ್ರಯೋಜನ ಪಡೆಯಬಹುದು ಎಂದರು. ನಂತರ ಕಾಂಗ್ರೆಸ್ ವಕ್ತಾರ ಅಶೋಕ್ ಮಾತನಾಡಿ, ಈ ದೇಶದ ತ್ಯಾಗಮಯಿ ಯಾರಾದರೂ ಇದ್ದಾರೆ ಎಂದರೆ ಅವರು ಸೋನಿಯಾ ಗಾಂಧಿ ಮಾತ್ರ. ತಮಗೆ ಬಂದ ದೇಶ ಆಳುವ ಅವಕಾಶವನ್ನು ಮನಮೋಹನ್ ಸಿಂಗ್ ರವರಿಗೆ ನೀಡುವ ಮೂಲಕ ತಮಗೆ ಪಕ್ಷವೇ ಮುಖ್ಯ ಹೊರತು ಅಧಿಕಾರ ಅಲ್ಲ ಎಂಬ ಸಂದೇಶವನ್ನು ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ರವಾನಿಸಿದವರು ಎಂದು ತಿಳಿಸಿದರು. ನಂತರ ಹಾಡಿಯ ನಿವಾಸಿ ಕಾಳಮ್ಮ ಹಾಗೂ ಮುಖಂಡರು ಮಾತನಾಡಿದರು. ನಮ್ಮ ಸೇವೆ ಮಾಡ್ತಾರೆ, ಕುಟುಂಬದವರ ರಾಜಕಾರಣದಲ್ಲಿ ನಿಂತು ಅವರ ವೈಯಕ್ತಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಜನ ಸೇವೆಗೆ ಅಂತ ನಿಂತಿರುವ ನಮ್ಮ ಎಐಸಿಸಿಯ ಮಾಜಿ ಅಧ್ಯಕ್ಷರು ಸೋನಿಯಾ ಗಾಂಧಿ ಮೇಡಮ್ ಅವರ ಹುಟ್ಟುಹಬ್ಬನ ಇವತ್ತು ನಾವೆಲ್ಲ ಸೇರಿ ಆಚರಣೆ ಮಾಡ್ತಿದ್ದೀವಿ. ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ಆಡಿ ಏನಕ್ಕೆ ನಾನು ಆರಿಸ್ಕೊಂಡೆ ಅಂತಂದರೆ, ನಮ್ಮ ಆಡಿ ಜನಾಂಗದವರು, ನಮ್ಮ ಅಣ್ಣವರೆಲ್ಲ ಹೇಳ್ದಂಗೆ ನೀವು ವನದೇವತೆ ಮಕ್ಕಳು, ನಿಮಗೆ ಕಲ್ಮಶ ಅನ್ನೋದೇ ಇಲ್ಲ. ಅದರಲ್ಲಿ ನಮ್ಮ ಯಾವುದೇ ರೀತಿ ಪ್ರಚಾರ ಆಗಬೇಕು ಅಂತಂದರೆ ನಿಮಗೇನೆ ಪ್ರಚಾರ ಆಗಬೇಕು. ಯಾವ ಗಣ್ಯರದ್ದು ಬರ್ತಡೇ ಅನ್ನೋದನ್ನ ಫಸ್ಟ್ ನಿಮಗೆ ತಿಳಿಸ್ಬೇಕು. ನಾವು ನಿಮಗೆ ತಿಳಿಸಿದಾಗ ನೀವು ಇನ್ನೊಬ್ರಿಗೆ ತಿಳಿಸ್ತೀರಾ. ಆ ರೀತಿ ನಮ್ಮ ಯಾವುದೇ ಒಬ್ಬರದ್ದು ನಮ್ಮ ರಾಜಕಾರಣಿಗಳ ಬರ್ತಡೇನ ಆಚರಿಸಿದೆ ನನ್ನ ಪ್ರಕಾರ ನಮ್ಮ ಪಂಗಡದಲ್ಲಿ ಆಗಿರ್ಬೋದು, ಹೋಗಿ ಯಾವುದು ನಮ್ಮ ಆಡಿಗಳಲ್ಲಿ ಆಚರಣೆ ಮಾಡಿದಾಗ ನಿಮಗೂ ಖುಷಿ ಆಗುತ್ತೆ, ಆಗ ನಮಗೂ ಮನಸ್ತೃಪ್ತಿ ಆಗುತ್ತೆ. ಮತ್ತೆ ಈ ದಿನ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತಂದ್ರೆ ನಮಗೆ ಫಸ್ಟ್ ನಾನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಾನು ಮೊದಲನೇದಾಗಿ ನನ್ನ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ದಿನ ನಾವು ಇಲ್ಲಿ ಮಾತಾಡ್ತಿದ್ದೀವಿ ಅಂತಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತ ಸಂವಿಧಾನ, ಅದರಲ್ಲೂ ನಮಗೆ ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಇಟ್ಟಿದ್ದಾರೆ 50% ಅಂತ. ಇದರಿಂದ ನಾವಿಲ್ಲಿ ಮಾತಾಡ್ತೀವಿ ಅಂತಂದ್ರೆ ಫಸ್ಟ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಮ್ಮ ಪರವಾಗಿ ಇನ್ನೊಮ್ಮೆ ನಾನು ನಮಸ್ಕರಿಸ್ತೀನಿ. ಮತ್ತೆ ಏನಂತಂದ್ರೆ ನೀವೆಲ್ಲ ದಯವಿಟ್ಟು ಪ್ರತಿಯೊಬ್ಬರು ಹೆಣ್ಮಕ್ಳು ಮುಂದೆ ಬರಬೇಕು. ನಾವು ಹಿಂದೆ ನಿಂತ್ಕೊಂಡ್ರೆ ನಾವು ಹಿಂದೆನೇ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಮೀಸಲಾತಿ ಕೊಟ್ಟಿರೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೇಲಿ ಕೂತ್ಕೊಳ್ಳಿ ಅಂತ ಅಲ್ಲ, ನಾವು ಹೊರಗಡೆ ಬರಬೇಕು. ನಾವು ಯಾವುದೇ ರೀತಿ ಎಕ್ಕನೆ ಆಗಿರ್ಬೋದು, ಏನೇ ಒಂದು ಪ್ರತಿಯೊಂದು ನಮ್ಮ ಜಾಗೃತಿ ನಾವು ತಗೊಳ್ಬೇಕು ಅಂತಂದ್ರೆ ನಾವು ಒಂದು ಹೆಜ್ಜೆ ಮುಂದೆ ಬರಲೇಬೇಕು. ನಮ್ಮ ಮೀಸಲಾತಿ ಕೊಟ್ಟಿದ್ದಾರೆ ಕೂತ್ಕೊಂಡ್ರೆ ಮೀಸಲಾತಿ ನಮ್ಗೆ ಏನು ಸಿಗಲ್ಲ. ನಾವು ಹೊರಗಡೆ ಬರಬೇಕು. ದಯವಿಟ್ಟು ಪ್ರತಿಯೊಬ್ಬರು ಹೆಣ್ಮಕ್ಳ ಹತ್ರ ಕೇಳ್ಕೊತೀನಿ, ಫಸ್ಟ್ ಶಿಕ್ಷಣ ಕೊಡಿಸಿ ಮಕ್ಕಳಿಗೆ. ಅವರು ವಿದ್ಯಾವಂತರಾದರೆ ಪ್ರತಿಯೊಂದು ಮನೆಯ ಬೆಳೆದಂಗೆ ದಯವಿಟ್ಟು ಎಲ್ಲ ಹೆಣ್ಮಕ್ಳು ಅವ್ರ ಮಕ್ಕಳನ್ನ ಶಾಲೆ ಕಳಿಸಿ ವಿದ್ಯಾವಂತರನ್ನಾಗಿ ಮಾಡಿ. ಏಕೆಂತಂದ್ರೆ ನಮ್ಮ ಪಕ್ಷ ಇದೆ, ನಮ್ಮ ಸರ್ಕಾರ ಇದೆ, ನೀವೆಲ್ಲ ತಿಳಿದಂಗೆ ನಮ್ಮ ಶಾಸಕರಾಗಿರ್ಬೋದು, ಪ್ರತಿಯೊಬ್ಬರು ಮಾಡಿದಂಥ ಕೆಲಸ ಕಾರ್ಯಗಳು ಎರಡೂ ತಾಲೂಕಲ್ಲಿ ನೀವು ನೋಡ್ತಿದ್ದೀರಾ ಅಂತ ಇದ್ದಾಗ ನಾವು ಹೆಣ್ಮಕ್ಳು ಅದನ್ನು ಬಳಸ್ಕೋಬೇಕು. ಪ್ರತಿಯೊಬ್ಬರೂ ಈ ಥರ ಅವಕಾಶಗಳನ್ನ ಯಾರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಹೊರಗಡೆ ಬಂದು ಎಲ್ಲ ಹೆಣ್ಮಕ್ಳು ನಾವು ಸರಿಸಮಾನದ ತೋರ್ಸಂಗೆ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ. ಆರೋಗ್ಯಕ್ಕೆ ಆಗಿರ್ಬೋದು, ಶಿಕ್ಷಣಕ್ಕೆ ಆಗಿರೋದು ಫಸ್ಟು ಪ್ರಾಧಾನ್ಯತೆ ನೀವು ಕೊಡಬೇಕಾಗಿರೋದು ಶಿಕ್ಷಣಕ್ಕೆ. ದಯವಿಟ್ಟು ಎಲ್ಲರಿಗೂ ಅದರ ಮನವಿ ಮಾಡಿಕೊಂಡು ನನ್ನ ಮಾತು. ಕಾರಣ ಎಸಿಯ ಮಾಜಿ ಅಧ್ಯಕ್ಷರು, ನಮ್ಮ ಪಕ್ಷದ ಗೌರವಾನ್ವಿತರು, ಕಾಂಗ್ರೆಸ್ ಪಕ್ಷದ ಗೌರವಾನ್ವಿತರಾದಂಥ ಪ್ರಭಾವಿ ಮಹಿಳೆಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಹುಟ್ಟುಹಬ್ಬವನ್ನ ಬಸವನಗಿರಿ ಹಾಡಿಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸತಕ್ಕಂಥ ಈ ಸಂದರ್ಭದಲ್ಲಿ HD ಕೋಟೆಯ ಜನಪ್ರಿಯ ಶಾಸಕರು, JLRನ ಗೌರವಾನ್ವಿತ ಅಧ್ಯಕ್ಷರು, MDC ಬ್ಯಾಂಕ್ನ ನಿರ್ದೇಶಕರು ಕೂಡ ಆದಂತ ಗೌರವಾನ್ವಿತ ಶ್ರೀಯುತ ಅನಿಲ್ ಚಿಕ್ಕಮಾದು ಅವರ ಘನ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಗೌರವಾನ್ವಿತ ಸೌಮ್ಯ ಮಂಜುನಾಥ್ ಅವರು ಆಯೋಜನೆಯನ್ನು ಮಾಡಿದ್ದಾರೆ. ಇವತ್ತು ಏನಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳು ಏನಿದೆ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ, ಇವು ಎಲ್ಲಾ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲರಿಗೂ ಕೂಡ ತಲುಪ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರ್ತಕ್ಕಂಥದ್ದು ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬರ
ಸರ್ಕಾರದಲ್ಲಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ನಿಮ್ಗೆ ಇವತ್ತು ಏನಕ್ಕೆ ರಾಷ್ಟ್ರೀಯ ಭಾರತದಲ್ಲಿ ಅಖಂಡ ಭಾರತದಲ್ಲಿ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಮಯ ಬಂದಾಗ ಆ ಒಂದು ಪದವಿಯನ್ನ ತ್ಯಾಗ ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಅದನ್ನ ಪ್ರಧಾನಮಂತ್ರಿಯನ್ನ ದಾರಿ ಇರ್ತಾರೆ. ತ್ಯಾಗಮಯಿ, ಈ ರಾಷ್ಟ್ರದ ತ್ಯಾಗಮಯಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಗೌರವಾನ್ವಿತ ಸೋನಿಯಾ ಗಾಂಧಿ ಅವರು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ದೊಡ್ಡ ಪದವಿಯನ್ನ ತ್ಯಾಗ ಮಾಡ್ತಾರೆ. ಜೊತೆಗೆ ನಮ್ಗೆಲ್ಲ ಅಖಂಡ ಭಾರತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ ಕಾರ್ಯಕರ್ತರಿಗೆ ಒಂದು ಕರೆಯನ್ನು ಕೊಡ್ತಾರೆ. ಪಕ್ಷ ನಿಷ್ಠೆ, ಪಕ್ಷ ಗೌರವ, ಪಕ್ಷದ ಕಚೇರಿಯನ್ನ ದೇವಾಲಯ ಅಂತ ತಿಳ್ಕೊಂಡು ನೀವು ಕಾಂಗ್ರೆಸ್ ಪಕ್ಷದ ಕೆಲಸ ಕಾರ್ಯಗಳನ್ನ ಮಾಡಿ ಆದಾಗ ಮಾತ್ರ ಇಡೀ ಭಾರತದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನ ಕಿವಿ ಮಾತನ್ನ ಹೇಳಿದಂತವರು ಸೋನಿಯಾ ಗಾಂಧಿ ಅವರು. ಕ್ಷೇತ್ರದಲ್ಲಿ ಅನಿಲ್ ಚಿಕ್ಕಮಾದು ಸಾಹೇಬರು ಪೂಜ್ಯ ವನದೇವತೆಯ ಮಕ್ಕಳಿಗೆ ಕೋಟೆಯಲ್ಲಿ ಒಂದು ಸುಂದರವಾದ ಭವನವನ್ನ ತಮಗೆ ಕಟ್ಟಿಕೊಟ್ಟಿದ್ದಾರೆ. ಕಾರಣ ಇಷ್ಟೇನೆ, ಆ ಒಂದು ಭವನದಲ್ಲಿ ನಿಮ್ಮ ಮಕ್ಕಳ ಮದುವೆಯನ್ನ ಮಾಡಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ, ಜೊತೆಗೆ ನೀವು ಎಲ್ಲಿಂದ ಮೈಸೂರು ಇತರ ಕಡೆಯಿಂದ ಬಂದು ಉಳ್ಕೊಂಡು ಬಸ್ಸಿಂದ ಇದ್ದಾಗ ಆ ಭವನದ ಸದ್ಬಳಕೆಯನ್ನು ಮಾಡಿ ಅಂತ ಹೇಳಿ ಒಂದು ಶ್ರೇಷ್ಠವಾದ ಭವನವನ್ನ ಅನಿಲ್ ಚಿಕ್ಕಮಾದು ಸಾಹೇಬರು ಕಟ್ಟಿಕೊಟ್ಟಿದ್ದಾರೆ. ನಿಮ್ಮ ವನದೇವತೆಯ ಮಕ್ಕಳು ಆಡಿ ಜನ ಏನಿದ್ದಾರೆ, ನಿಮ್ಮ ಭಾಷೆಯ ಶ್ರೀಮಂತಿಕೆ ಮತ್ತು ನಿಮ್ಮ ಭಾವನೆಗಳಿದೆಯಲ್ಲ ಅದು ದೊಡ್ಡ ಮಟ್ಟದ್ದು. ನೀವು ನಾನು ಒಂದು ಮಾತನ್ನ ಹೇಳಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ. ಆಡಿಯ ಒಬ್ಬ ಗೌರವಾನ್ವಿತ ಹೆಣ್ಮಗಳು ಅನಿಲ್ ಚಿಕ್ಕಮಾದು ಸಾಹೇಬರು ಆಡಿಗೆ ಬಂದಾಗ ಒಂದು ಪದವನ್ನು ಬಳಸ್ತಾರೆ ಆ ತಾಯಿ. ಏನಪ್ಪ ಅಂದ್ರೆ ನಿಮ್ಮ ಭಾಷೆಯಲ್ಲಿ ಹೇಳ್ತೇನೆ, ಏ ಈಗ ನಂಗಾಗ ಒಡೆಯ ಬಂದಿದ್ದಾನೆ ನೋಡು ಬಾ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಎಂಥ ಭಾಷೆಯ ಬಳಕೆ ಅದು. ಆ ಭಾಷೆಯ ಬಳಕೆ ಇದೆಯಲ್ಲ ನಿಮ್ಮ ಹೃದಯ ಶ್ರೀಮಂತಿಕೆಯನ್ನು ತೋರಿಸುತ್ತೆ. ಜೊತೆಗೆ ನೀವು ಆಡ್ತಕ್ಕಂಥ ಒಂದು ಭಾಷೆ ಇದೆ, ಹಂಚಿಕೊಂಡು ತಿನ್ನೋಣ ಬಾ. ಎಂತ ಮಾತುಗಳು ಇವೆಲ್ಲ. ಏನಂದ್ರೆ ನಿಮ್ಮ ಭಾಷೆಯ ಬಳಕೆ ಶ್ರೀಮಂತಿಕೆ ಇದೆಯಲ್ಲ, ಇದು ಇಂಡಿಯಾದಲ್ಲಿ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲರ ಕಾಣ್ತದೆ ಅಂದ್ರೆ ಅದು ವನದೇವತೆಯ ಮಕ್ಕಳದ ಗಿರಿಜನರ ಆಡಿಗಳಲ್ಲಿ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಹಬ್ಬನ ನಮ್ಮ ಅಮ್ಮ ಸಾಕಿದಮ್ಮ ನಮ್ಗೆ. ನಾವು 10 ವರ್ಷ ಹುಡುಗರಿದ್ದಾಗ, 10 ವರ್ಷ 8 ವರ್ಷ ಹುಡುಗರಿದ್ದಾಗ ಎಟ್ಟ ಬಂದು ನಮ್ಗೆ ತಿನ್ನಕ್ಕೆ ಇಟ್ಟಿಲ್ಲ. ಗೆಣಸು ಬರೋ ಗೆಣಸಲ್ಲಿ ಒಂದೊತ್ತು ಇಟ್ಟಿರ್ತಾರೆ, 15 ದಿನ ನಾಟಿ ಇಟ್ಟಿಲ್ಲ. ಬರೋ ಗೆಣಸು ಆಳ್ಗೆ ತಿಂದು ದಿಲ್ಲು ಬಾಯೆಲ್ಲ ಹುಣ್ಣಾಗಿತ್ತು. ಅಮ್ಮ ಯಾವ ಉಪಕಾರ ಮಾಡ್ದು ನಮ್ಗೆ ಜೋಳ ಕೊಟ್ಟು, ಗೋಧುವ ಕೊಟ್ಟು, ನಮ್ಮನ್ನ ಸಾಕದಮ್ಮ. ಅವತ್ತಿನ ಕಾಲದಲ್ಲಿ ಸೋನಿಯಮ್ಮ ಸಾಕಿ ನಮ್ಗೆ ಅವತ್ತಿನ ಕಾಲ ಸಾಕ್ತಿರು. ಈಗ ನಾಗರಿಕತೆ ಬಂದ ಮೇಲೆ ನಾವು ತಕ್ಕ ಬಂದು ಹೊರಗಡೆ ಮೇಲೆ ಸುಮಾರು ಬಂದು ಸಾಕ್ತದೆಲ್ಲ ನಮ್ಮ ಇಂದಿರಾ ಗಾಂಧಿ ಅಮ್ಮ ನಮ್ಮನ್ನ ಸಾಕ್ತದೆ. ಇವತ್ತು ನಮ್ಮ ಸರಿಯಾಗದ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಮಾಡ್ಬಿಟ್ರೆ ಕುಡಿಯೋಕೆ ನೀರು ಸಿಕ್ಕಲ್ಲ, ಏನು ಸಿಕ್ಕಲ್ಲ ನಮಗೆ. ಅದನ್ನ ನೆನ್ಕೊಂಡು ಹೋದ್ರೆ ಮಾತ್ರ ನಮ್ಗೆ ಎಲ್ಲೋದ್ರೂ ಒಂದು ಗೋಳ ಸಿಕ್ಕಲ್ಲ. ಅಮ್ಮನ ಮರಿಗಡಿ ಇವತ್ತು ಅದರ ಹಬ್ಬ. ನಮ್ಗೆ ಯಾವತ್ತೂ ನನಗೆ 70-75 ವರ್ಷ ಆಗಿರ್ಬೋದು. ಇದೊಂದು ಅವಕಾಶ ಯಾವತ್ತೂ ಇಲ್ಲ, ಯಾವತ್ತೂ ನಾನು ಅನ್ಕೊಂಡಿದ್ದೇ ಇಲ್ಲ. ನಾವು ಮಾಡಿದ್ವಿ ನಮ್ಮ ಇಂದಿರಾ ಗಾಂಧಿ ಹಬ್ಬ, ನಾವು ಮಾಡ್ತೀವಿ ಅಂತ ಹಬ್ಬ ಇಲ್ಲಿ ಮಾಡ್ತಾರೆ ನಾನು ಅನ್ಕೊಂಡೇ ಇಲ್ಲ. ಏನೋ ಒಂದು ವಿಶ್ವಾಸದಲ್ಲಿ ಒಂದು ಹಬ್ಬ ಆಯ್ತು, ನಮ್ಗೆಲ್ಲ ಸಂತೋಷ ಪಟ್ಕೊಂಡು ಅಮ್ಮನಿಗೆ ಹೆಣ್ಮಕ್ಳು ಓದಬೇಕು, ಮುಂದೆ ಓದಬೇಕು, ಅವ್ರ ಮುಂದೆ ಅಜ್ಜೆ ಹಾಕಬೇಕು. ಆ ಕಾರಣ ಇವರು ನನ್ಗೆ ಬೇಕಂತ ಸಲ ನಿಂತ್ಕೊಂಡು ಹೋಗ್ಬೇಕು. ಆ ಕಾಲದಲ್ಲಿ ಹೆಣ್ಮಕ್ಳ ಭಾವನೆ ಬರಬೇಕು. ಆಮೇಲೆ